ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನು ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನು ಈ ವ್ಲಾಗ್ ಬಂದುಬಿಟ್ಟು ಶನಿವಾರ. ಇವತ್ತು ಶನಿವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಬೆಳಗ್ಗೆನೇ ಎದ್ಬಿಟ್ಟು ಕೆಲಸಗಳೆಲ್ಲ ಮುಗಿಸ್ಕೊಂಡು ಇನ್ನು ಪಾತ್ರೆ ತೊಳಿತಾ ಇದ್ದೀನಿ. ಆದಷ್ಟು ನೈಟೆಲ್ಲ ಸ್ವಲ್ಪ ಜಾಸ್ತಿ ಮಳೆ ಬರ್ತಾ ಇದೆ ಈ ಕಡೆ ಸೈಡು. ಇನ್ನು ಸಂಜೆಯಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ನೈಟ್ ಒಂದೊಂದು ಟೈಮು ಪಾತ್ರೆ ತೊಳೆಯೋದಕ್ಕೆ ಆಗೋದಿಲ್ಲ. ಇನ್ನು ಸಖತ್ತು ಗಾಳಿ, ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಇನ್ನು ಅದಕ್ಕೋಸ್ಕರ ಹಂಗೆ ಟಬ್ಬಲ್ಲಿ ಹಾಕಿ ಹೊರಗಡೆನೇ ಇಡ್ತೀನಿ, ಒಳಗಡೆ ಇಡೋದಿಲ್ಲ ನಾನು. ಪಾತ್ರೆ ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ತೊಳೆಯೋಣ ಅಂತ ಹೇಳಿಬಿಟ್ಟು ಹೊರಗಡೆನೇ ಇಟ್ಬಿಡ್ತೀನಿ. ಮಂಚಲೆಲ್ಲ ಒಳಗಡೆ ಇಡೋದಿಲ್ಲ. ಇನ್ನು ಎಲ್ಲ ಕಸ ಗುಡಿಸ್ಬಿಟ್ಟು ಇನ್ನು ನೀಟಾಗಿ ಸ್ಟವ್ ಎಲ್ಲ ಒರೆಸ್ಬಿಟ್ಟು ಇನ್ನು ಮಲ್ಕೊತೀನಿ. ಇನ್ನು ಬೆಳಗ್ಗೆ ಎದ್ಮೇಲೆ ಸ್ವಲ್ಪ ಕೆಲಸ ಇರುತ್ತಲ್ಲ, ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಪಾತ್ರೆ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಬಂದು ನಮ್ಮ ಗುಂಡನೂ ಸ್ವಲ್ಪ ಬೇಗ ಎದ್ದಿದ್ದ. ಇನ್ನು ಆಟ ಆಡ್ತಾ ಇದ್ದಾನೆ. ನೋಡ್ತಾ ಇರ್ಬೋದು. ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡಿದ್ರೆ ಒಳ್ಳೆಯದು. ಎಷ್ಟು ಬೇಗ ನಾವು ಯಾವಾಗ ಎದ್ದೇಳ್ತೀವೋ ಆವಾಗಲೇ ಎದ್ಬಿಡ್ತಾರೆ ಒಂದೊಂದು ಸತಿ. ಇನ್ನು ಜೋಲಿಗೆ ಹಾಕಿದ್ರೆ ಅಂತ ಸ್ವಲ್ಪ ಹೊತ್ತು ಮಲಗ್ತಾನೆ. ಇನ್ನು ಕೆಳಗೆ ಮಲಗ್ತಾನಲ್ವ, ಇನ್ನು ಮತ್ತೆ ಎದ್ದ ತಕ್ಷಣ ಜೋಲಿಗೆ ಹಾಕ್ತೀನಿ ಮಲ್ಕೊಳ್ಳೋ ಅಂದರೆ ಏನು ಮಾಡಿದ್ರು ಕೂಡ ಮಲಗೋದಿಲ್ಲ. ಇನ್ನು ನಾವು ಅನ್ವಿಕ್ಕೂ ಇವನು ಅಂತೂ ಸಖತ್ತು ಇದು ಮಾಡ್ತಾನೆ ಇರ್ತಾರಪ್ಪ. ಅವ್ನಿಗೇನು ಬೇಕೋ ಇವ್ನಿಗೆ ಅದೇ ಬೇಕು. ಇವನ ಹತ್ರ ಇದ್ದಿದ್ದು ಅವನು ತೊಗೊಂಡೋದ್ರಂತೂ ಅಳೋದು, ಮತ್ತು ಅವ್ರ ಮನೆಯಿಂದ ಇಲ್ಲಿ ತೊಗೊಂಬರೋವರೆಗೂ ಬಿಡೋದಿಲ್ಲ. ಆ ಥರ ಎಲ್ಲ ಮಾಡ್ತಾಯಿರ್ತಾನೆ. ಸಿಕ್ಕಾಪಟ್ಟೆ ತರಲೆ ಮಾಡ್ತಾನೆ ಇರ್ತಾರೆ ಮಕ್ಕಳು. ಅವ್ರನ್ನ ಇನ್ನು ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಪಾಪ ಒಂದು 4 ದಿನ ಚೆನ್ನಾಗಿ ಆಟಾಡ್ಕೊಂಡು ಚೆನ್ನಾಗಿದ್ದ. ಮತ್ತು ಇವಾಗ ಇನ್ನು ಊರಿಗೆ ಹೋಗ್ತಾ ಇದ್ದಾರೆ ಅವರು ಭಾನುವಾರ. ಒಂದು ಸ್ವಲ್ಪ ಬೇಜಾರಾಗ್ತಾ ಇದೆ. ಇದ್ದಾಗಂತೂ ಒಂಥರ ಎಷ್ಟು ಜಗಳ ಮಾಡಿಕೊಂಡು ಇದು ಮಾಡ್ಕೊಂಡು ಆಟ ಆಡ್ಕೊಂಡಿರ್ತಾರೆ. ಊರಿಗೆ ಹೋದ್ರಂತೂ ನಮ್ಮ ಮಗ ಅಂತೂ ಕೇಳ್ತಾನೆ ಇರ್ತಾನೆ, ಅಮ್ಮ ಅಣ್ಣ ಮತ್ತು ಅಮ್ಮ ಚಿಕ್ಕ ಪಾಪು ಎಲ್ಲಿ ಅಂತ. ನಮ್ಮ ವೆನ್ನೆಲ್ಲ ಇದ್ದಾಳಲ್ವ, ಅವಳು ಕೂಡ ಕೇಳ್ತಾನೆ ಇರ್ತಾನೆ, ನಾವು ಹೋಗೋಣ ಬಾ ಅಲ್ಲಿಗೆ ಅಂತೇಳ್ಬಿಟ್ಟು. ಆ ಥರ ಎಲ್ಲ ತುಂಬ ಇದು ಮಾಡ್ತಾ ಇರ್ತಾರೆ. ಜೊತೆಗಿದ್ದಾಗ ತರಲೆ ಮಾಡೋದು, ಊರಿಗೆ ಹೋದಾಗ ಮತ್ತೆ ಕೇಳೋದು, ಆ ಥರ ಇದು ಮಾಡ್ತಾ ಇರ್ತಾರೆ. ಇನ್ನು ಅವನು ಕೂಡ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಅನ್ವಿಕ್ಕು 1ನೇ ಕ್ಲಾಸ್ ಈಗ. ಇನ್ನು ಹೋಗಲೇಬೇಕಾಗುತ್ತೆ ಸ್ಕೂಲ್ಗೆ. ತುಂಬ ದಿನ ಆಯಿತು. ಇನ್ನು ಅಜ್ಜಿ ಹಬ್ಬ ಅಂತ ಮಾಡ್ತಾರಲ್ವ, ಹೋಳಿಗೆ ಹಬ್ಬ ಅಂತ ಮಾಡ್ತಾರಲ್ಲ, ಅವಾಗ ಬಂದಿದ್ದರು. ಹೋಗಿರಲಿಲ್ಲ. ಅದಕ್ಕೆ ನಾಳೆ ಭಾನುವಾರ ಹೋಗ್ತಾರೆ ಊರಿಗೆ. ಭಾನುವಾರ ಹೋಗಿ ಇನ್ನು ಸೋಮವಾರದಿಂದ ಅವನು ಇನ್ನು ಕಂಟಿನ್ಯೂಸ್ ಸ್ಕೂಲ್ ಇರುತ್ತೆ. ಇನ್ಮೇಲೆ ರಜೆ ಇರೋದಿಲ್ಲಲ್ವ. ಇನ್ನು ಕ್ಲಾಸ್ ಕೂಡ ಸ್ಟಾರ್ಟ್ ಆಗ್ತಾ ಇರ್ತವೆ. ಮತ್ತೆ ಬರೋದಕ್ಕಾಗೋದಿಲ್ಲ. ಇನ್ನು ಯಾವಾಗಾದ್ರೂ ಒಂದು ಟೈಮ್ ರಜೆ ಬಿಟ್ಟಾಗ ಬರಬೇಕಷ್ಟೇ. ಅದು ಬಿಟ್ಟರಂತೂ ಇನ್ನೂ ಬರಲ್ಲ. ಅಷ್ಟೇ ಫ್ರೆಂಡ್ಸ್. ಮಕ್ಕಳು ಮನೇಲಿರೋವರೆಗೂ, ಇಲ್ಲ ಅಂಗನವಾಡಿಗೆ ಹೋಗೋವರೆಗೂ ನಮಗೆ ಏನು ಕೂಡ ಅನಿಸಲ್ಲ. ಎಲ್ಲಾದರೂ ಹೋಗ್ಬೋದು, ಎಲ್ಲಾದರೂ ಬರ್ಬೋದು. ಇನ್ನು ಮಕ್ಕಳ ಸ್ಕೂಲ್ಗೆ ಕಳಿಸ್ತಿದ್ದೀವಂತ ಇಟ್ಕೊಳ್ಳಿ, ಅವಾಗಿಂದ ಕೂಡ ಎಲ್ಲಿಗೂ ಹೋಗೋದಕ್ಕೂ ಆಗೋದಿಲ್ಲ, ಬರೋದಕ್ಕೂ ಆಗೋದಿಲ್ಲ. ಅಷ್ಟು ರಿಸ್ಕ್ ಆಗಿಬಿಡುತ್ತೆ. ಇನ್ನು ಮನೇಲಿ ಮಕ್ಕಳು ಒಂದು 5 ವರ್ಷ, 4 ವರ್ಷ 5 ವರ್ಷ ನಮಗೇನು ಅನಿಸೋದಿಲ್ಲ. ಆರಾಮಾಗಿ ಅವ್ರ ಜೊತೆಗೆ ಆಟಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವ್ರನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಮುದ್ದು ಮಾಡಿಕೊಂಡು ಮನೇಲಿ ಇರ್ತೀವಿ ಆರಾಮಾಗೆ. ಇನ್ನು 5 ವರ್ಷಕ್ಕೆ ಬಿತ್ತು ಅಂದರೆ ಇನ್ನು ನೆಕ್ಸ್ಟ್ 4 ವರ್ಷದಿಂದನೇ ಸ್ಟಾರ್ಟ್ ಆಗುತ್ತೆ ಅಂಗನವಾಡಿ ಅದೆಲ್ಲ ಹೋಗೋದಕ್ಕೆ. ಇನ್ನು 5 ವರ್ಷದಿಂದಂತೂ ಇನ್ನು ಕಾನ್ವೆಂಟು ಅದು ಇದು ಆಗ್ತಾ ಇರ್ತಾರೆ. ಇಲ್ಲ ಮಿಡ್ಲ್ ಸ್ಕೂಲ್ಗೆ ಕಳಿಸ್ಬೇಕಂದ್ರೆ ಇನ್ನು 6 ವರ್ಷ ಕಂಪಲ್ಸರಿ ಆಗಲೇಬೇಕಲ್ವ. ಅವಾಗಿಂದನಾದರೂ ಕಳಿಸ್ಲೇಬೇಕಾಗುತ್ತೆ. ಅವಾಗಿಂದ ಇನ್ನು ಎಲ್ಲಿಗೂ ಹೋಗೋದಕ್ಕೂ ಆಗೋದಿಲ್ಲ, ಅರ್ಜೆಂಟಿಗೆ ಬರೋದಕ್ಕೂ ಆಗೋದಿಲ್ಲ. ಆ ಥರ ಅನ್ನಿಸ್ತಾ ಇರುತ್ತೆ. ಬಟ್ ಏನು ಮಾಡೋಕ್ಕಾಗೋದಿಲ್ಲ. ಮತ್ತು ಮಕ್ಕಳ ಎಜುಕೇಷನ್ ಇಂಪಾರ್ಟೆಂಟ್ ಆಗುತ್ತಲ್ವ, ಅದಕ್ಕೋಸ್ಕರ ಎಲ್ಲದೂ ಕೂಡ ನೋಡಿಕೊಂಡು ಮ್ಯಾನೇಜ್ ಮಾಡ್ಕೋಬೇಕು. ಇನ್ನು ಪಾತ್ರೆ ಎಲ್ಲ ತೊಳೆದ್ಮೇಲೆ ಇವಾಗ ಸ್ವಲ್ಪ ಟೀ ಮಾಡೋಣ ಅಂತೇಳ್ಬಿಟ್ಟು ಇನ್ನು ಟೀ ಮಾಡೋದಕ್ಕೆ ಬಂದೆ. ಸ್ವಲ್ಪ ಕಸ ಗುಡಿಸ್ಬಿಟ್ಟು ಎಲ್ಲ ಸ್ಟವ್ ಎಲ್ಲ ನೀಟಾಗಿ ಒರೆಸಿದ್ದೆ. ನೈಟ್ ಕೂಡ ಬೆಳಗ್ಗೆನೂ ಕೂಡ ಎದ್ಬಿಟ್ಟು ಇನ್ನು ಶನಿ ಕಸ ಇರುತ್ತಲ್ಲ ಅದೆಲ್ಲ ಗೂಡಿಸ್ಕೊಂಡು ಇನ್ನು ಸ್ಟವ್ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತೀನಿ. ಮತ್ತು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಇನ್ನು ಪಾತ್ರೆ ಎಲ್ಲ ತೊಳೆದು ಇವಾಗ ಟೀಗೆ ಇಡ್ತಾಯಿದ್ದೇನೆ. ಟೀ ಮಾಡೋಣ ಅಂತ ಹೇಳಿ. ಟೀ ಅಂತ ಕಂಪಲ್ಸರಿ ಇರಲೇಬೇಕು. ಅದಂತೂ ತಪ್ಸೋಕ್ಕೆ ಆಗ್ತಾಯಿಲ್ಲ ಅಭ್ಯಾಸ. ಆದರೂ ಕೂಡ ತುಂಬ ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಇವಾಗ ಟೀ ಕುಡಿಯೋದಿಲ್ಲ, ಫುಲ್ ಅವಾಯ್ಡ್ ಮಾಡ್ತಾಯಿದ್ದೀನಿ. ಇಲ್ಲ ಬೆಳಗ್ಗೆ ಒಂದು ಟೈಮ್ ಕುಡಿತೀನಿ, ಇಲ್ಲಾಂದರೆ ಸಂಜೆ ಒಂದು ಟೈಮ್ ಅಷ್ಟೇ. ಬೆಳಗ್ಗೆ ಟೈಮ್ ಸಂಜೆ ಟೈಮ್ 2 ಟೈಮ್ ಇವಾಗ ಕುಡಿಯೋದಿಲ್ಲ, ಫುಲ್ಲು ಬಿಟ್ಬಿಟ್ಟಿದ್ದೀನಿ ನಾನು. ಇನ್ನು ಟೀ ಕೂಡ ಆಯಿತು. ಇನ್ನು ಕುಡಿಯೋಣ ಅಂತೇಳ್ಬಿಟ್ಟು ಇನ್ನು ಅಂದರೆ ಲೋಟಕ್ಕೆ ಹಾಕ್ಕೊಂಡಿದ್ರು ಕೂಡ ಕುಡಿಲಿಲ್ಲ. ಹಂಗೆ ಬಿಟ್ಟು ಅಂಕಿತವ್ರ ಮನೆ ಹತ್ರ ಅವ್ರು ಬಂದಿದ್ದರು. ಡ್ರೆಸ್ ತೊಗೊಂಡು ಮಾರ್ಕೊಂಬರ್ತಾರಲ್ಲ, ಅಲ್ಲಿ ಬಂದಿದ್ದರು. ಆಗಲೇ ಕೂಗ್ತಾಯಿದ್ರು. ನಾನು ಟೀ ಸೋಸಬೇಕಾದ್ರೆ ಕೇಳಿಸುತ್ತೆ.
ಇನ್ನು ಅಷ್ಟರಲ್ಲಿ ಅಂಕಿತ ಕೂಡ ನನ್ನ ಕರೆದಿದ್ಲು, ಶಾರದಾ ಬಾ ಅಂತ ಹೇಳ್ಬಿಟ್ಟು. ಇನ್ನು ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಹೋದೆ. ಇನ್ನು ನೋಡ್ತಾ ಇರ್ಬೋದು, ಇಲ್ಲಿ ಟೀ ಸೋಸ್ಕೊಂಡು ಕೂತ್ಕೊಂಡೆ, ಗುಂಡನ್ನ ಎತ್ಕೊಂಡು ಕುಡಿದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋಣ ಅಂತ ಹೇಳಿ. ಇನ್ನು ಅವಳು ಕರೆದ್ಲಲ್ವ, ಇನ್ನು ಲೋಟನೂ ಕೂಡ ಅಲ್ಲೇ ಬಿಟ್ಟು ಇನ್ನು ಹಂಗೆ ಹೋದೆ, ಬಂದಮೇಲೆ ಕುಡಿಯೋಣ ಅಂತ ಹೇಳಿ. ಇನ್ನು ಹೋಗೋಷ್ಟರಲ್ಲಿ ಬಟ್ಟೆ ಮಾರ್ಕೊಂಬರ್ತಾರಲ್ಲ ಡ್ರೆಸ್ಸು, ಅವ್ರು ಬಂದಿದ್ದರು. ನೋಡೋಣ ಚೆನ್ನಾಗಿದ್ದಾವೇನೋ ಡ್ರೆಸ್ಸು ತೊಗೊಳೋಣ ಅಂತೇಳ್ಬಿಟ್ಟು ಇನ್ನು ಅಂಕಿತ ಕೂಡ ಇಳಿಸಿದ್ಲು. ಅವರು ಕೂಡ ಫುಲ್ಲು ಬ್ಯಾಗ್ ಸಖತ್ತು ದೊಡ್ಡ ಬ್ಯಾಗು. ಆ ಬ್ಯಾಗಲ್ಲಿ ಎಷ್ಟು ಬಟ್ಟೆ ಇದೆ, ಎಷ್ಟು ಡ್ರೆಸ್ ಪೀಸ್ ಇದಾವೆ ಎಲ್ಲ ಕೂಡ ತೆಗೆದ್ಬಿಟ್ರು ಅವರು, ತೊಗೋತಾರೇನಂತೇಳ್ಬಿಟ್ಟು. ಅವರು ಅಟ್ಲೀಸ್ಟ್ ಅಷ್ಟು ಕಷ್ಟಪಟ್ಟು ತೆಗೆದು ತೋರಿಸ್ತಾ ಇರ್ತಾರೆ. ಅಟ್ಲೀಸ್ಟ್ ಒಂದು ಡ್ರೆಸ್ ತೊಗೊಳಿಲ್ಲ ಅಂದರೂ ಕೂಡ ಒಂಥರ ಬೇಜಾರು. ನೋಡಿ ಎಷ್ಟು ಚೆನ್ನಾಗಿದೆ ಡ್ರೆಸ್ ಅಂತೇಳಿ. ಪಿಂಕು ಬ್ಲ್ಯಾಕ್ ನೋಡಿ, ಡಬಲ್ ಕಲರು ಚೆನ್ನಾಗಿದೆ. ಆದರೆ ಕ್ವಾಲಿಟಿ ಮಾತ್ರ ಸ್ವಲ್ಪ ಕಡಿಮೆನೇ ಅನ್ನಿಸ್ತು. ಕ್ವಾಲಿಟಿ ಅಷ್ಟೊಂದು ಇರಲಿಲ್ಲ. ಏನಂದರೆ ಒಂದೊಂದು ಬಟ್ಟೆ ಏನು ಗೊತ್ತಾ, ನೋಡೋದಕ್ಕೆ ಒಂಥರ ತೆಳ್ಳಗಿರುತ್ತೆ, ಒಂದೊಂದು ಸತಿ ನೀರಲ್ಲಿ ಹಾಕಿದ್ರೆ ಒಂಥರ ಮಂದ ಬರುತ್ತೆ ಬಟ್ಟೆ, ಆ ಥರ ಕೂಡ ಇರುತ್ತೆ. ಪ್ಯಾಂಟು ವೇಲು ಕೂಡ ಇತ್ತು, ಮತ್ತು ಜೊತೆಗೆ ಟಾಪ್ ಕೂಡ. ಇದು ಬಂದುಬಿಟ್ಟು ಸಟ್ ಅವರು 600 ರೂಪಾಯಿ ಏನೋ ಹೇಳ್ತಾಯಿದ್ರು. ನೋಡೋಣ ಎಷ್ಟು ಕೇಳೋಣ ಲಾಸ್ಟ್ಗೆ ಅಂತೇಳ್ಬಿಟ್ಟು ಇನ್ನು ತೋರಿಸ್ತಾಯಿದ್ರು ಯಾವ ಸೈಜ್ ಬೇಕಂತ ಹೇಳಿ. ಈ ಕಡೆ ಸಿಂಗಲ್ ಕೂಡ ಇತ್ತು, ಟಾಪು ಮತ್ತು ಪ್ಯಾಂಟು ಕೂಡ, ಲೆಗ್ಗಿನ್ಸ್ ಪ್ಯಾಂಟು ಅಂಬ್ರೆಲಾ ಟಾಪ್ ಥರ ಕೂಡ ಇದ್ವು. ಯಾವ ಬೇಕು ನೋಡಿ ಅಂತೇಳ್ಬಿಟ್ಟು ತೋರಿಸ್ತಾಯಿದ್ರು. ನಾವು ನೋಡೋಣ ಅಂತೇಳ್ಬಿಟ್ಟು ತೊಗೊಳಕ್ಕಷ್ಟು ರೆಡಿ ಇರಲಿಲ್ಲ, ನೋಡೋಣ ಅಂತೇಳ್ಬಿಟ್ಟು ತೆಗ್ಸಿದ್ವಿ. ಚೆನ್ನಾಗಿತ್ತು, ಪರವಾಗಿಲ್ಲ ಕ್ವಾಲಿಟಿ. ಬಟ್ಟೆ ಎಲ್ಲ ನೋಡ್ತಾಯಿದ್ವಿ. ಮೇನ್ ನಮಗೆ ಬೇಕಾಗಿರೋದಂದರೆ ರೇಟ್ ಇಟ್ಟರು ಪರವಾಗಿಲ್ಲ, ಅಟ್ಲೀಸ್ಟ್ ತೊಗೊತೀವಿ ಅಂದರೆ ಸ್ವಲ್ಪ ದಿನ ಬಾಳಿಕೆನಾದರೂ ಬರಬೇಕು ಅಂತೇಳ್ಬಿಟ್ಟು ಕ್ವಾಲಿಟಿ ನೋಡ್ತಾಯಿದ್ದೀವಿ. ಗೊತ್ತಾಗುತ್ತೆ ಬಟ್ಟೆ. ಇನ್ನು ಅಂಕಿತ ಬಂದು ಅವಳು ಟೈಲರು, ಮುಂಚೆ ಬಟ್ಟೆ ಎಲ್ಲ ಹೊಲಿತಾ ಇದ್ಲಿ, ಈಗಲೂ ಅಷ್ಟೇ ಅಲ್ಲಿ ಮಿಷಿನ್, ಅವ್ರ ಗಂಡನ ಮನೆಗೆ ಮಿಷಿನ್ ಹಾಕ್ಕೊಂಡೋಗಿ ಇವಾಗ ಅಲ್ಲಿ ಬ್ಲೌಸ್ ಎಲ್ಲ ಹೊಲಿತಾ ಇರ್ತಾಳೆ. ಅವಳಿಗೆ ಪಕ್ಕ ಗೊತ್ತಾಗುತ್ತೆ ಯಾವ ಅಂದರೆ ಯಾವ ಬಟ್ಟೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನಾವು ಹೇಳೋದೇ ಬೇಕಾಗಿಲ್ಲ, ಯಾಕೆಂದರೆ ಅವ್ರಿಗೆಲ್ಲ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ ಟೈಲರಿಂಗ್ಗೆ ಕಲ್ತ್ಕೊಂಡಿರೋರಿಗೆ. ಅದಕ್ಕೆ ನೋಡ್ತಾ ಇದ್ಲು, ಪರವಾಗಿಲ್ಲ ತೊಗೋಬೋದು ಶಾರದಾ, ಚೆನ್ನಾಗಿದ್ದಾವೆ, ಇನ್ನು ಡೈಲಿ ಯೂಸ್ಗೆ ಚೆನ್ನಾಗಿರ್ತವೆ, ಅಂದರೆ ನಾವೆಲ್ಲಿಗೂ ಹೋಗ್ಬೇಕಾರೆ ಹಿಂಗೆ ಹಾಕ್ಕೊಂಡು ಹೋಗೋದಕ್ಕೆ ಚೆನ್ನಾಗಿರುತ್ತೆ. ಇನ್ನು ಮನೆಯಲ್ಲಂತೂ ನಾರ್ಮಲಾಗಿ ಮನೇಲೇ ಇರ್ತೀವಲ್ವ, ಮನೇಲಿ ಯಾವಾಗಲೂ ಡ್ರೆಸ್ ಹಾಕ್ಕೊಂಡಿರೋದಕ್ಕೆ ಆಗೋದಿಲ್ಲ. ಇನ್ನು ಎಲ್ಲಾದ್ರೂ ಹಿಂಗೆ ಹೋಗೋದಕ್ಕೂ ಬರೋದಕ್ಕೂ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ವೇಲು ಪ್ಯಾಂಟು ಮತ್ತು ಟಾಪು ಕೂಡ ಚೆನ್ನಾಗಿರುತ್ತೆ, ಸ್ಲೀವ್ ಕೂಡ ಉದ್ದ ಇದ್ದಾವೆ, ಮೈ ತುಂಬ ಇರುತ್ತೆ, ಚೆನ್ನಾಗಿದ್ದಾವೆ ಅಂತ ಹೇಳ್ತಾ ಇದ್ಲು. ಹಂಗೆ ಸುಮಾರು ಬಟ್ಟೆ ತೆಗೆಸಿದ್ವಿ, ಅವರೇ ಎಲ್ಲ ತೆಗೆದು ಇದು ಮಾಡ್ತಾಯಿದ್ರು. ಇನ್ನು ಲಾಸ್ಟ್ ಫೈನಲ್ ಬಂದು ಅವರು 400 ರೂಪಾಯಿ 500 ರೂಪಾಯಿ ಅಂತ ಹೇಳಿದರು. ಇಲ್ಲ ಅಷ್ಟು ಆಗೋದಿಲ್ಲ. ಇನ್ನು ಲಾಸ್ಟ್ ನಾನು ಬಂದುಬಿಟ್ಟು ಸುಮ್ಮನೆ ಏನಕ್ಕೂ ಇದು ಬೇಡ, 1100 ರೂಪಾಯಿ ಕೊಡ್ತೀವಿ 4 ಡ್ರೆಸ್ ಕೊಡಿ ಅಂತಂದೆ. ಅದೆಷ್ಟನ್ನಾಗಲಿ 1100 ರೂಪಾಯಿ ಕೊಡ್ತೀವಿ 4 ಡ್ರೆಸ್ ಕೊಡಿ ಬರುತ್ತೆ ಅಂತಂದರು. ಆದರೂ ಅವರು ಸ್ವಲ್ಪ ಹೊತ್ತು ಇದು ಮಾಡಿದ್ರು, ಬರಲ್ಲ ಮೇಡಮ್ ನಮಗೆಲ್ಲ ಲಾಸ್ ಆಗುತ್ತೆ ಹಂಗೆ ಹಿಂಗೆ ಅಂತೇಳ್ಬಿಟ್ಟು. ಆದರೂ ನಾವು ಹಂಗೆ ಸ್ವಲ್ಪ ಹೊತ್ತು ಕೇಳ್ಕೊಂಡ್ವಿ, ನೋಡೋಣ ಏನು ಹೇಳ್ತಾರಂತ. ಫ್ರೆಂಡ್ಸ್, ಡ್ರೆಸ್ ತಗೊಂಡೆ, ಪರವಾಗಿಲ್ಲ, ಸ್ವಲ್ಪ ಕಡಿಮೆ ರೇಟಿಗೆ ಸಿಕ್ತು. ಅವ್ರು ಬಂದು ಒಂದು ಸೆಟ್ ಬಂದು 600 ರೂಪಾಯಿ ಹೇಳಿದ್ರು. ನಾವು ಲಾಸ್ಟಲ್ಲಿ ಬಂದು 1000 ರೂಪಾಯಿ 1100 ರೂಪಾಯಿಗೆ 4 ಡ್ರೆಸ್ ಕೊಡಿ ಅಂತಂದ್ವಿ. ಬರೋದಿಲ್ಲ ಮೇಡಮ್ ಅಂತಂದರು. ಇಲ್ಲ ಬರುತ್ತೆ ಕೊಡಿ ಅಂತಂದು ಹಂಗೆ ಸ್ವಲ್ಪ ಹೊತ್ತು ಇದು ಮಾಡಿದ್ವಿ, ಸ್ವಲ್ಪ ಚೌಕಾಸಿ ಮಾಡಿದ್ವಿ. ಫಸ್ಟ್ನೇ ಬೋಣಿಗೆ ಆ ಥರ ಇದು ಮಾಡಬೇಡಿ, ನಮಗೆ ಅದರಲ್ಲಿ ಏನು ಗಿಟ್ಟಲ್ಲ ಅಂದರು. ಬರುತ್ತೆ ಕೊಡಿ ಅಣ್ಣ ಅಂತ ಕೇಳಿದ್ವಿ, ಅದಕ್ಕೆ ಮಾಡಿ ಕೊಟ್ಟರು. ಇನ್ನು 4 ಡ್ರೆಸ್ ತೊಗೊಂಡೆ. ಏನು ಗೊತ್ತಾ, ನನಗೆ ಬಂದು XXL ತೊಗೊಂಡಿದ್ದೀನಿ. XL ತೊಗೊಂಡ್ರೆ ಕರೆಕ್ಟಾಗಿ ಆಗ್ತೈತೆ, XXL ತೊಗೊಂಡ್ರೆ ಅಟ್ಲೀಸ್ಟ್ ಸ್ವಲ್ಪ ದಿನ ಬರುತ್ತೆ, ಹಾಕೋಬೋದು ಅಂತೇಳ್ಬಿಟ್ಟು ಇನ್ನು XXL ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಸ್ಟಿಚ್ ಮಾಡಿಸ್ಬೇಕು, ಕೊಟ್ಟಿದ್ದಾರೆ. 4 ಡ್ರೆಸ್ ತೊಗೊಂಡೆ. ಇದು ಬ್ಲ್ಯಾಕು ಮತ್ತು ಇದು ಯೆಲ್ಲೋ ಕಲರು, ಇದು ಗ್ರೇ ಕಲರ್ ತೊಗೊಂಡಿದ್ದೀನಿ, ಚೆನ್ನಾಗಿದೆ ಟಾಪು. ಒಂದು ಪಿಂಕ್ ತೊಗೊಂಡೆ, ಪಿಂಕ್ ಕಲರು. ಇದರಲ್ಲಿ ಪ್ಯಾಂಟು ವೇಲು ಮತ್ತು ಟಾಪು 3 ಇದೆ. ಪರವಾಗಿಲ್ಲ, ಒಂದು ಸೆಟ್ ಬರುತ್ತೆ 300 ರೂಪಾಯಿಗೆ, ಅಂದರೆ ಏನೂ ಇಲ್ಲ, ಆರಾಮಾಗಿ ಕೊಡ್ಬೋದು. ತೊಗೊಂಡಿದ್ದೀನಿ. ನನಗೂ ಕೂಡ ಇರಲಿಲ್ಲ. ಇನ್ನು ಜಾಸ್ತಿ ನಾನು ಎಲ್ಲಾದರೂ ಹೋದರೆ ಮಾತ್ರ ಡ್ರೆಸ್ ಹಾಕ್ಕೊತೀನಿ ಅಷ್ಟೇ. ನಮ್ಮ ಮನೇಲಿದ್ದರೆ ಯಾವಾಗಲೂ ನೈಟೀಸ್ ಅಲ್ವಾ, ಅದಕ್ಕೆ ಇನ್ನು ಎಲ್ಲಾದರೂ ಹೋದಾಗ ಬಂದಾಗ ಇರಲಿ ಅಂತೇಳ್ಬಿಟ್ಟು 4 ತೊಗೊಂಡೆ. 1100 ರೂಪಾಯಿ ಮಾಡಿ 4 ತೊಗೊಂಡಿದ್ದೀನಿ. ಪರವಾಗಿಲ್ಲ ಅನಿಸ್ತು. ಪ್ಯಾಂಟು ಎಲ್ಲ ಚೆನ್ನಾಗಿದೆ. ಪ್ಯಾಂಟ್ ಬಂದು ಇದು ನಮಗೆ ಏನು ಗೊತ್ತಾ, ಪ್ಯಾಂಟ್ ಬಂದು ಫ್ರೆಂಡ್ಸ್, ಇದು ಕಟ್ಟೋ ಲಾಡಿ ಆಗಿದ್ರೆ ಚೆನ್ನಾಗಿರೋದು, ಕಟ್ಕೊಳ್ಳೋ ಪ್ಯಾಂಟ್ ಆಗಿದ್ರೆ. ಇದು ಬಂದು ಎಲೆಕ್ಟ್ರಿಕ್ ಪ್ಯಾಂಟು, ಅದೇ ಸ್ವಲ್ಪ ಬೇಜಾರು. ಪಟೇಲ ಪ್ಯಾಂಟ್ ಥರ ಇದೆ, ಚೆನ್ನಾಗಿದೆ.
ಪರವಾಗಿಲ್ಲ. ಇಷ್ಟು ಕಡಿಮೆ ರೇಟಿಗೂ ಎಲ್ಲೂ ಸಿಗೋದಿಲ್ಲ. ಒಂದು ಸೆಟ್ಟ ಮಾರೋದೇ 6 ರೂಪಾಯಿ 7 ರೂಪಾಯಿ ಹೇಳ್ತಾ ಇರ್ತಾರೆ. ನಾನು ಹಂಗೆ ಮೊನ್ನೆ ಒಂದು 2 ಸತಿ ತೊಗೊಂಡಿದ್ನಲ್ವ, 7 ರೂಪಾಯಿ ಒಂದು ಜೊತೆ ಮಾಡಿದ್ರು. ಒಂಥರ ಬೇಜಾರು ಕೂಡ ಆಯಿತು, ಎಷ್ಟು ರೇಟಪ್ಪ ಅಂತೇಳ್ಬಿಟ್ಟು. ಅಂದರೆ ಪರವಾಗಿಲ್ಲ, ಅದು ಕ್ವಾಲಿಟಿ ಚೆನ್ನಾಗಿದೆ. ಇದು ಕೂಡ ಚೆನ್ನಾಗಿದೆ, ಅಂದರೆ ಫುಲ್ಲು ಕ್ವಾಲಿಟಿ ಇದೆ ಅಂತ ಹೇಳೋದಕ್ಕಾಗೋದಿಲ್ಲ. ಒಂದು ಮೀಡಿಯಮ್ ಆಗಿದೆ, ಚೆನ್ನಾಗಿದೆ, ಪರವಾಗಿಲ್ಲ. ಡೈಲಿ ಹಾಕ್ಕೊಳ್ಳೋದಿಲ್ಲಲ್ವ, ಎಲ್ಲಾದರೂ ಹೋದರೆ ಬಂದರೆ ಮಾತ್ರ ಹಾಕ್ಕೊತೀವಲ್ವ, ಆರಾಮಾಗೆ ತೊಗೋಬೋದು, ಏನು ಮೋಸ ಇಲ್ಲ. ಇನ್ನು ತೊಗೊಂಡೆ. ಇದನ್ನು ನಮ್ಮ ಅತ್ತಿಗೆ ಬಂದಮೇಲೆ ಸ್ಟಿಚ್ ಹಾಕ್ಸಕ್ಕೆ ಕೊಡಬೇಕು. ಇನ್ನು ಊರಿಂದ ಬಂದಾಗ ಮಾತ್ರ ಸ್ಟಿಚ್ ಹಾಕಿ ಕೊಡ್ತಾಳೆ. ಅವಳು ಆಂಧ್ರದಲ್ಲಿದ್ದಾಳಲ್ವ, ಇವಾಗ ಅವಳು ಬರೋವರೆಗೂ ವೆಯ್ಟ್ ಮಾಡಬೇಕು. ಇಲ್ಲಾಂದರೆ ಇಲ್ಲಿ ನಾವು ದುಡ್ಡು ಕೊಟ್ಟು ಸ್ಟಿಚ್ ಹಾಕ್ಸ್ತೀವಂದರೆ ಒಂದು ಸಟ್ಟಿಗೆ ಇವಾಗ ಫುಲ್ಲು ಪ್ಯಾಂಟು ಮತ್ತು ಟಾಪ್ ಫುಲ್ಲು ಇಡಿಸ್ಬೇಕಲ್ಲ, ಒಂದು 40 ರೂಪಾಯಿ 50 ರೂಪಾಯಿ ತೊಗೊತಾರೆ ಒಂದು ಡ್ರೆಸ್ಸಿಗೆ ಫುಲ್ಲು ಸ್ಟಿಚ್ಚಿಂಗ್ ಹಾಕ್ಕೊಡೋದಕ್ಕೆ. ಅದಕ್ಕೆ ನಮ್ಮ ಅತ್ತಿಗೆ ಬಂದಮೇಲೆ ಇಡ್ಸೋಣ ಅಂತ ಹೇಳಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಹೆಂಗೆ ಹೋಗುತ್ತೆ ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಇವನು ಯಾಕೋ ಕಿತ್ತು ಅಂತ ಇದ್ದಾನೆ, ಸುಮ್ಮನೆ ಅಳು ಏನೋ ಗೊತ್ತಿಲ್ಲ. ಸರಿಯಾಗಿ ನಿದ್ದೆ ಮಾಡಿಲ್ಲ, ಬೆಳಗ್ಗೆ ಬೇಗ ಎದ್ಬಿಟ್ಟಿದ್ದಾನೆ. ಒಂದು 7:30 8 ಗಂಟೆವರೆಗೂ ಮಲ್ಕೊಂಡ್ರೆ ಚೆನ್ನಾಗಿರ್ತಾನೆ. ಒಂದು 6 ಗಂಟೆ 6:30 ಎದ್ಬಿಟ್ರಂತೂ ಇದೇ ಥರನೇ ಅಯ್ಯೋ ಅನಿಸ್ತಾ ಇರ್ತಾನೆ ಆಗಲೆಲ್ಲನೂ. ಅದಕ್ಕೆ ಮಧ್ಯಾಹ್ನಕ್ಕೆ ಒಂದು ಸತಿ ಮಲಗಿಸೋವರೆಗೂ ಸಮಾಧಾನ ಆಗಲ್ಲ. ಟೀ ಕೂಡ ಮಾಡಿದ್ದೆ, ಟೀ ಕುಡಿಲಿಲ್ಲ, ಹಂಗೆ ಹೋಗ್ಬಿಟ್ಟಿದ್ದೆ. ಬಂತಲ್ವ, ಹಂಗೆ ಸ್ಟವ್ ಮೇಲೆ ಇಟ್ಬಿಟ್ಟು ಹೋಗಿದ್ದೀನಿ. ಇವಾಗ ಮತ್ತೆ ಬಿಸಿ ಮಾಡ್ಕೊಂಡು ಟೀ ಕುಡಿಬೇಕು, ಟೈಮ್ ಕೂಡ ಆಗಿದೆ. ಫಸ್ಟ್ ಸಮಾಧಾನ ಮಾಡಿಬಿಟ್ಟು ಆಮೇಲೆ ನೋಡ್ಕೊತೀನಿ ಫ್ರೆಂಡ್ಸ್ ಮುಂದೆ ಕೆಲಸ. ಬನ್ನಿ ಫ್ರೆಂಡ್ಸ್, ನೋಡಿ ಕಂಟಿನ್ಯೂ ಆಗುತ್ತೆ. ಇನ್ನು ನಾನು ಯಾವಾಗಲೂ ಜಾಸ್ತಿ ತೊಗೊಳ್ಳೋದಿಲ್ಲ ಬಟ್ಟೆ, ಯಾವಾಗಾದರೂ ಒಂದು ಟೈಮ್ ಅಷ್ಟೇ ಹಿಂಗೆ ಬಂದಿರೋರ ಹತ್ರ ತೊಗೋತೀನಿ. ನಾನು ಬಟ್ಟೆ ಅಂಗಡಿಯಲ್ಲೆಲ್ಲ ಅಲ್ಲಿ ತೊಗೊಳೋದಕ್ಕಾಗೋದಿಲ್ಲ, ಅಷ್ಟು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಇಲ್ಲ ಮೀಶೋದಲ್ಲಿ ಇದು ಆಫರ್ ಇರುತ್ತಲ್ಲ, ಅವಾಗ ಬುಕ್ ಮಾಡ್ತೀನಿ. ಅದು ಬಿಟ್ಟರೆ ನಾನು ಯಾವಾಗಲೂ ಕೂಡ ಜಾಸ್ತಿ ತೊಗೊಳೋದಕ್ಕೆ ಹೋಗೋದಿಲ್ಲ. ಇನ್ನು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡಿರ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಮೋಡ, ಎಷ್ಟು ಮೋಡ ಆಗಿದೆ. ಇನ್ನೇನು ಮಳೆನೇ ಬರುತ್ತಾ ಅಂತ ಅನಿಸ್ಬಿಟ್ಟಿತ್ತು. ಇನ್ನು ಬಟ್ಟೆ ಕೂಡ ಸ್ವಲ್ಪ ಬಟ್ಟೆ ಇದ್ದವು, ಅವನ್ನೂ ಕೂಡ ನೆನೆಸಿಟ್ಟಿದ್ದೆ. ನೋಡೋಣ ಸ್ವಲ್ಪ ಬೇಗ ಒಗ್ದಾಕೋಣ ಅಂತ ಹೇಳ್ಬಿಟ್ಟು. ಹೇಳೋದಕ್ಕಾಗೋದಿಲ್ಲ ಮಳೆ ಯಾವಾಗ ಬರುತ್ತೆ ಮತ್ತು ಯಾವಾಗ ಬಿಡುತ್ತೆ ಅಂತ ಹೇಳಿ. ಇವತ್ತು ಶನಿವಾರ ಅಲ್ವಾ, ಇನ್ನು ಅಂಕಿತ ಕೂಡ ವಾರ ಎಲ್ಲ ಮಾಡಿಬಿಟ್ಟು ಇನ್ನು ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಬಂದು ಕುತ್ಕೊಂಡಿದ್ಲು ಮಾತಾಡ್ಕೊತ. ಬೇಡ ಇದ್ದಾಳೆ, ನಾನು ಬಟ್ಟೆ ಒಗಿತೀನಿ ಮಾತಾಡ್ಕೊತ ಅಂತ ಹೇಳ್ಬಿಟ್ಟು. ಇನ್ನು ಮಕ್ಕಳು ಕೂಡ ಮಲ್ಕೊಂಡಿದ್ರು. ಮಕ್ಕಳು ಮಲ್ಕೊಂಡ್ರೆ ಮಾತ್ರ ಒಂದು ಸ್ವಲ್ಪ ಹೊತ್ತು ಹಿಂಗೆ ಕುತ್ಕೊಳೋದು, ಇಲ್ಲ ಹಿಂಗೆ ಏನಾದರೂ ಮಾತಾಡೋದು ಅಷ್ಟೇ. ಮಕ್ಕಳು ಒಬ್ಬರು ಎದ್ದರೂ ಕೂಡ ನಿಜವಾಗ್ಲೂ ಸುಧಾರಿಸೋದಕ್ಕೆ ಆಗೋದಿಲ್ಲ, ಅವ್ರು ನೋಡಿಕೊಂಡೇ ಇರಬೇಕಾಗುತ್ತೆ. ಮಾತಾಡೋದಕ್ಕೂ ಕೂಡ ಟೈಮ್ ಇರೋಲ್ಲ, ಅಷ್ಟು ಬ್ಯುಸಿ ಇರ್ತೀವಿ ಒಂದೊಂದು ಸತಿ. ಹಂಗೇ ಮತ್ತು ಇನ್ನೊಂದು ತರಲೆ ಜಾಸ್ತಿ, ಒಬ್ರ ಮೇಲೆ ಒಬ್ಬರು ಇದು ಮಾಡ್ಕೊಳ್ಳೋದು ಎಲ್ಲ ಇದ್ದೇ ಇರುತ್ತಲ್ಲ ಮಕ್ಕಳದು. ಆ ಥರ ಮಾತಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇನ್ನು ನಾವೇನೆಲ್ಲ ಮಲ್ಕೊಂಡಿದ್ದು, ಇನ್ನು ಅವನು ಅನ್ವಿಕೋ ಮನೆ ಹತ್ರ ಆಟಾಡ್ಕೊತಾ ಇದ್ದ. ಇನ್ನು ಹೆಂಗೆ ಬಂದು ಸ್ವಲ್ಪ ಹೊತ್ತಷ್ಟೇ, ಆಮೇಲೆ ವೆನೆಲ್ಲ ಎದ್ಬಿಟ್ಲು ಅಂತೇಳ್ಬಿಟ್ಟು ಇನ್ನು ವಾಪಸ್ಸು ಹೋದ್ಲು. ಈಗ ಬಟ್ಟೆ ಎಲ್ಲ ಒಗಿತಾ ಇದ್ದೀನಿ ನಾನು. ಇನ್ನು ಮಳೆಗಾಲದಲ್ಲಂತೂ ಬಟ್ಟೆ ಅಂತೂ ಅವಾಗಲೇ ಒಗೆದ್ಬಿಡಬೇಕು. ನಿಜವಾಗ್ಲೂ ಜಾಸ್ತಿ ಇಟ್ಕೊಂಡಂಗೆಲ್ಲ ನಮಗೆ ಇದು. ಇನ್ನು ನಾನು ಅವತ್ತೆಲ್ಲ ಬಟ್ಟೆ ಎಲ್ಲ ಜಾಸ್ತಿ ಒಗೆದಿದ್ನಲ್ವ, ಬಿಸಿಲೇ ಇಲ್ಲ ಇಷ್ಟು ದಿನ ಆದರೂ ಕೂಡ. ಈ ಥರ ಸ್ವಲ್ಪ ಲೈಟಾಗಿ ಬೆಳ್ಕೊಂಡು ಕಾಣಿಸುತ್ತೆ ಅಷ್ಟೇ. ಆಮೇಲೆ ಬಂದುಬಿಟ್ಟು ಸ್ವಲ್ಪ ಫುಲ್ಲು ಕತ್ಲು ಥರ ಅನಿಸ್ಬಿಡುತ್ತೆ. ಇವಾಗ ಎಷ್ಟಾಗಿದೆಪ್ಪ ಟೈಮ್ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಮೋಡ ಆಗ್ತಾನೇ ಇರುತ್ತೆ. ಒಂದು ಕಡೆ ಜೋರಾಗಿ ಬರೋದು ಇಲ್ಲ, ಒಂದು ಕಡೆ ಬಿಡೋದು ಇಲ್ಲ, ಆ ಥರ ಇದೆ ವೆದರ್ ಮಾತ್ರ. ಒಂದೊಂದು ಕಡೆ ಅಂದರೆ ಒಂದೊಂದು ಸತಿ ಖುಷಿ ಆಗುತ್ತೆ, ಈ ಥರನೇ ಇರಬೇಕಪ್ಪ ವಾತಾವರಣ ತಣ್ಣಗಿರುತ್ತೆ ಅಂತ ಅನಿಸುತ್ತೆ. ಒಂದೊಂದು ಸತಿ ಬಿಸಿಲಿಲ್ಲದೆ ಮನುಷ್ಯ ಏನಕ್ಕೂ ಬರಲ್ಲಲ್ವ. ಒಂದು ದಿನಕ್ಕೆ ಒಂದು ಸ್ವಲ್ಪ ಹೊತ್ತಾದರೂ ಬಿಸಿಲು ಹೊಡಿಲೇಬೇಕು, ಅಂದರೆ ಮನುಷ್ಯರು ಬಿಸಿಲು ಕಾಯಿಸಲೇಬೇಕು. ಬಟ್ ಬಿಸಿಲೇ ಇಲ್ಲ, ಇನ್ನೇನು ಮಾಡೋದಕ್ಕೂ ಆಗೋದಿಲ್ಲ. ಇವಾಗ ಅಂದರೆ ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟು ಮಳೆ ಇರುತ್ತೆ ಅಂತ ಗೊತ್ತಾಗುತ್ತಲ್ಲ, ಆ ಮಳೆ ಹೊರಟೋಗೋವರೆಗೂ ಅಷ್ಟೇ. ಒಂದು ಮಳೆ ಆದಮೇಲೆ ಒಂದು ಮಳೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಇವಾಗ ಸದ್ಯಕ್ಕೆ ಇನ್ನು ಅವು ಯಾವಾಗ ಜೋರಾಗಿ ಬರ್ತಾವೋ ಯಾವಾಗ ಬಿಡ್ತಾವೋ ಗೊತ್ತಿಲ್ಲ. ಸದ್ಯಕ್ಕೆ ಇವಾಗ ಅಷ್ಟೊಂದೇನು ಜಾಸ್ತಿ ಮಳೆ ಇಲ್ಲ, ಲೈಟಾಗಿ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಮಳೆ ಸ್ಟಾರ್ಟ್ ಆಗುತ್ತಂದರೆ ಅದು ಫುಲ್ಲು ಜೋರು ಮಳೆ ಅಂತಲೂ ಹೇಳ್ತಾ ಇರ್ತಾರೆ. ಕೆಲವರೆಲ್ಲ ಹಿಂದಿನ ಕಾಲದವರು ಗೊತ್ತಿರುತ್ತಲ್ಲ, ಅವರೆಲ್ಲ ಹೇಳ್ತಾ ಇರ್ತಾರೆ ಇನ್ನು ಜಾಸ್ತಿ ಮಳೆ ಇದೆ, ಇನ್ನು ಸಿಕ್ಕಾಪಟ್ಟೆ ಬರ್ತಾ ಇರುತ್ತೆ ಈ ಮಳೆ ಹೊರಟೋದ್ರೆ ಅಂತ ಹೇಳ್ಬಿಟ್ಟು. ಇನ್ನು ಹೊಲಗಳಲ್ಲೆಲ್ಲ ಸ್ವಲ್ಪ ಕಡಲೆಕಾಯಿ ಎಲ್ಲ ಬಿತ್ಬಿಟ್ಟಿದ್ದಾರೆ, ಪರವಾಗಿಲ್ಲ. ಎಲ್ಲ ಇವಾಗ ಎಡೆಕುಂಟೆ ಮತ್ತು ಕಳೆ ತೆಗ್ಸೋದೆಲ್ಲ ಕೂಡ ಕೆಲಸ ಮಾಡ್ಕೊತಾ ಇದ್ದಾರೆ. ಅಂದರೆ ಒಂದೊಂದು ಸತಿ ಕರೆಕ್ಟಾಗಿ ಬೆಳೆ ಬರೋ ಟೈಮ್ ಸರಿಯಾಗಿ ಸಖತ್ತು ಮಳೆ ಸುರಿದ್ಬಿಡುತ್ತೆ. ಅವಾಗೊಂದು ಸ್ವಲ್ಪ ಹೋದ ವರ್ಷ ಬಿಟ್ಟು ಆಚೆ ವರ್ಷ ಏನಪ್ಪ ಸಖತ್ತು ಇದಾಗ್ಬಿಟ್ಟಿತ್ತು. ಟೈಮ್ ಸರಿಯಾಗಿ ಮಳೆ ಬಂತು, ಬೀಜ ಎಲ್ಲ ಹಾಕಿದ್ರು. ಆಮೇಲೆ ಇನ್ನೇನು ಬೆಳೆ ಬಂತು ಅನ್ನೋಷ್ಟರೊಳಗೇ ಸಖತ್ತು ಮಳೆ ಇಟ್ಕೊಂಡ್ಬಿಟ್ಟು ಹಾಕಿರೋ ಬೆಳೆ ಕೂಡ ಕೈಗೆ ಬರಲಿಲ್ಲ, ಅಷ್ಟು ಪರದಾಡ್ಬಿಟ್ರು ನಿಜವಾಗ್ಲೂ.
ಒಂಥರ ಅದು ಕೂಡ ಬೇಜಾರಾಗುತ್ತೆ. ಹೇಳೋದಕ್ಕಾಗೋದಿಲ್ಲ ಮಳೆ ಹೆಂಗೆ ಏನು ಅಂತೇಳ್ಬಿಟ್ಟು. ಸದ್ಯಕ್ಕೆ ಇವಾಗಂತೂ ಈ ಥರ ಇದೆ ವೆದರು. ಸಂಜೆ ಅಷ್ಟೊತ್ತಿಗೆ ಮಳೆ ಬರ್ತದೇನೋ ಅಂತ ಅಂದ್ಕೊಂಡು ಇವಾಗ ಬೇಗ ಒಗಿತಾ ಇದ್ದೀನಿ. ಇನ್ನು ಸ್ವಲ್ಪನೇ ಇದ್ದಿದ್ದು, ಜಾಸ್ತಿ ಏನು ಇರಲಿಲ್ಲ. ಇನ್ನು ಗುಂಡನ ಬಟ್ಟೆ ಅಂತೂ ಎಷ್ಟು ಕೊಳೆ ಆಗ್ತವೆ ಅಂದರೆ ನಿಜವಾಗ್ಲೂ ಉಜ್ಜಿ ಉಜ್ಜಿ ಸಾಕಾಗುತ್ತೆ, ಅಷ್ಟು ಕೊಳೆ ಆಗ್ತಾ ಇರ್ತವೆ ಅವನವಂತೂ. ಇನ್ನು ಏನು ಮಾಡೋದಕ್ಕಾಗೋದಿಲ್ಲ, ಇನ್ನು ಮಕ್ಕಳಲ್ವ ಇವಾಗಲೂ ಜಾಸ್ತಿ ಕೊಳೆ ಮಾಡ್ಕೊತಾ ಇರ್ತಾರೆ ಮತ್ತು ಆಟ ಆಡ್ತಾನೆ ಇರ್ತಾರಲ್ವ. ಇನ್ನು ಅದಕ್ಕೋಸ್ಕರ ಇಲ್ಲೆಲ್ಲ ಸ್ವಲ್ಪ ಹಂಗೆ ನೀಟಾಗಿ ಒಗಿತಾ ಇದ್ದೀನಿ. ಇನ್ನು ಶ್ರಾವಣ ಬೇರೆ ಸ್ಟಾರ್ಟ್ ಆಯ್ತಲ್ಲ, ಇನ್ನು ಒಂದ್ರ ಮೇಲೆ ಒಂದು ಹಬ್ಬ ಬರ್ತಾನೆ ಇರ್ತವೆ. ಇನ್ನು ಹಳ್ಳಿ ಕಡೆ ಅಂತಲೂ ಇನ್ನು ಸಖತ್ತು ಹಬ್ಬ ಮಾಡ್ತಾನೆ ಇರ್ತಾರೆ. ಇನ್ನು ನಮ್ಮ ಕಡೆ ಅಂತೂ ಮಾರಮ್ಮನ ಹಬ್ಬ ಅವೆಲ್ಲ ಸ್ಟಾರ್ಟ್ ಆದ್ರಂತೂ ಒಂದು ತಿಂಗಳು, ಒಟ್ಟು 1-2 ತಿಂಗಳು ಮುಗಿಯೋದೇ ಇಲ್ಲ, ಅಷ್ಟು ಹಬ್ಬ ಮಾಡ್ತಾ ಇರ್ತಾರೆ ಈ ಕಡೆ ಸೈಡಂತೂ. ಅವಾಗಂತೂ ಫುಲ್ಲು ಬ್ಯುಸಿನೇ ಅಂತಲೇ ಹೇಳ್ಬೋದು. ಒಂದೂರಲ್ಲಿ ಆದಮೇಲೆ ಒಂದೂರಲ್ಲಿ ಆ ಥರ ಮಾಡ್ತಾನೆ ಇರ್ತಾರೆ. ಇನ್ನು ನೆಂಟರಿರೋರಿಗೆಲ್ಲ ಕೂಡ ಅವ್ರ ಊರಿಗೆ ನಾವು ಹೋಗಬೇಕು, ನಮ್ಮೂರಿಗೆ ಅವ್ರು ಬರ್ತಾ ಇರ್ತಾರೆ, ಆ ಥರ ಕೂಡ ಇದೆ. ಇನ್ನು ಆಗಸ್ಟಲ್ಲಿ ಊರಿಗೆ ಕೂಡ ಹೋಗಬೇಕು ನಾನು, ಊರಿಗೆ ಹೋಗಿ ಬರಬೇಕು. ಅದು ಕೂಡ ಸ್ವಲ್ಪ ಕೆಲಸ ಇದೆ. ಇನ್ನು ನಮ್ಮ ಯೋಷಿತದ ಬರ್ಡೇ ಇದೆ, ಫಸ್ಟ್ನೇ ವರ್ಷದ್ದು, ಅದಕ್ಕೋಸ್ಕರ ಕಂಪಲ್ಸರಿ ಹೋಗಬೇಕು. ಇಲ್ಲಿ ಚಿಕ್ಕಮ್ಮ ಕೂಡ ಕೆಲಸ ಮುಗಿಸ್ಕೊಂಡು ಬಂದಿದ್ರು ಮಧ್ಯಾಹ್ನ ಟೈಮು. ಇನ್ನು ಬಂದ ತಕ್ಷಣವೇ ಆಟ ಆಡ್ತಾ ಇದ್ದಾರೆ ಮಕ್ಕಳ ಜೊತೆ ಎಲ್ಲ. ಇನ್ನು ನಮ್ಮ ಪೂಜೆ ಕೂಡ ಊರಿಗೆ ಹೋಗಿದ್ದು, ಊರಿಗೆ ಹೋಗಿ ಒಂದು ವಾರ ಆಯಿತು. ಇನ್ನು ಇವತ್ತು ಬಂದಿದ್ದು. ಇನ್ನು ನಮ್ಮ ಪುನಿ ಕೂಡ ಅಷ್ಟೇ, ನಮ್ಮ ಪುನೀತಿನ ಕೂಡ ತುಂಬ ಮಿಸ್ ಮಾಡ್ಕೊತಾ ಇದ್ದೆ ನಮ್ಮ ಗುಂಡ. ಅನ್ವಿಕ್ ಅಂದರೆ ಪುನೀತ್ ಹೋದ ತಕ್ಷಣ ಅನ್ವಿಕ್ ಬಂದ, ಹೆಂಗ ಸ್ವಲ್ಪ ಸರಿ ಹೋಯ್ತು. ಇಲ್ಲಾಂದರೆ ಅಮ್ಮ ಕುನ್ನಿ ಯಾವಾಗ ಬರ್ತಾನೆ ಅಂತ ಕೇಳ್ತಾನೇ ಇರ್ತಾನೆ. ಇವಳಂತೂ ಇನ್ನೂ ಸ್ಟ್ರಾಂಗು, ಹೆಣ್ಮಕ್ಳೇ ಸ್ಟ್ರಾಂಗ್ ಅಂತಾರಲ್ಲ, ತುಂಬ ಜೋರು. ಏನಿಲ್ಲ, ಅವಳಿಗೆ ಏನಾದರೂ ಕೈಯಲ್ಲಿದ್ದು ಕಸ್ಕೊಳೋದು, ಇಲ್ಲ ಅವಳಿಗೆ ಇಷ್ಟವಾಗಿದ್ದು ಏನಾದರೂ ಕೊಡದೇ ಇದ್ದಾಗಂತೂ ಏನಿಲ್ಲ, ಸಖತ್ತು ಜಗಳ ಮಾಡಿಬಿಡ್ತಾಳೆ, ಹೊಡೆಯೋದಕ್ಕೆ ಹೋಗ್ಬಿಡ್ತಾಳೆ. ಅಷ್ಟು ಇದು ನಿಜ, ಹೆಣ್ಮಕ್ಳೇ ಒಂಥರ ಚೆಂದ ಅಲ್ವಾ. ಇನ್ನು ನೋಡ್ತಾ ಇರ್ಬೋದು ನಮ್ಮ ಗುಂಡನಂತೂ ಓಡಿಸ್ಕೊಂಡು ಹೋಗ್ತಾ ಇದ್ದಾಳೆ. ಅಷ್ಟು ಇದು ಹಂಗೆ ಇರಬೇಕಪ್ಪ ಹೆಣ್ಮಕ್ಳು, ನಿಜ ಏನೋ ಒಂಥರ ಖುಷಿ. ಇನ್ನು ಚಿಕ್ಕಮ್ಮನ ಕೂಡ ತುಂಬ ಸುಸ್ತಾಗಿತ್ತು ಪಾಪ, ಕಳೆ ತೆಗಿಯೋಕ್ಕೆ ಹೋಗಿದ್ರು. ಇನ್ನು ಸಂಜೆ ಆಗಿತ್ತು, ಒಂದು 3:30 ಅನಿಸುತ್ತೆ ಟೈಮ್ ಬಂದು. ಆವಾಗ ಇನ್ನು ಬಂದಿದ್ರಲ್ಲ, ಅವ್ರ ಜೊತೆ ಎಲ್ಲರ ಜೊತೆ ಸ್ವಲ್ಪ ಹೊತ್ತು ಆಟಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಇನ್ನು ನನ್ನ ಮಗಂತೂ ಹಿಡಿಯೋದಕ್ಕೆ ಆಗೋದಿಲ್ಲ, ಅವನಂತೂ ಎಲ್ಲರೂ ಬೇಕು ಅಂತಾನೆ. ಇನ್ನು ಅವರೆಲ್ಲರೂ ಕೂಡ ಬಂದು ಕೂತ್ಕೊಂಡು ಆಟಾಡಬೇಕಾದ್ರೇ ಅವ್ರಿಗೆ ಆಟಾಡೋದಕ್ಕೆ ಏನೂ ಕೊಡೋದಿಲ್ಲ, ಆ ಥರ ಎಲ್ಲ ಇದು ಮಾಡ್ತಾ ಇರ್ತಾರೆ. ಇನ್ನು ಫೈನಲಿ ಲೈಟಾಗಿ ಮಳೆ ಕೂಡ ಬಂತು, ಸ್ವಲ್ಪ ಗಾಳಿ ಕೂಡ ಇತ್ತು. ಮೋಡ ಅಂತೂ ಸಖತ್ತು ಮೋಡ ಇತ್ತು. ಇರೋ ಮೋಡಗೆ ಜಾಸ್ತಿ ಮಳೆ ಬರಬೇಕಿತ್ತು, ಸ್ವಲ್ಪ ಲೈಟಾಗೆ ಬರ್ತಾಯಿತ್ತು. ಈ ಥರ ಬರೋದು ಹೋಗೋದು ಆ ಥರ ಎಲ್ಲ ಮಾಡ್ತಾಯಿರ್ತಾರೆ. ಇನ್ನು ಬಟ್ಟೆ ತೊಗೊಂಬಂದು ನಾನು ಮಂಚದ ಮೇಲೆ ಹಾಕಿದ್ದೆ. ಇದು ಇಲ್ಲೇ ಚಪ್ಪರದ ಕೆಳಗೆ ತಂತಿ ಕಟ್ಟಿದ್ದೀವಲ್ವ, ಅದ್ರ ಮೇಲೆ ಹಾಕೋಣ ಅಂತೇಳ್ಬಿಟ್ಟು ಎಲ್ಲ ಕೂಡ ಹಾಕಿದೆ. ಇನ್ನು ಹಾಕ್ಬಿಟ್ಟು ಇನ್ನು ಶನಿವಾರ ಅಲ್ವಾ, ಇನ್ನು ನೆಲವೆಲ್ಲ ಒರೆಸ್ಬಿಟ್ಟು ಇನ್ನು ತಲೆ ಸ್ನಾನ ಮಾಡ್ಕೊಬಂದು ಇವಾಗ ಸಂಜೆ ಆಯಿತು. ಸಂಜೆಗೆ ಬೇಗ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು 7 ಗಂಟೆ ಒಳಗೇ ಅಡುಗೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಅನ್ನ ಮಿಕ್ಕಿತ್ತು, ಅನ್ನನೇ ಹಾಕ್ಬಿಟ್ಟು ಮುದ್ದೆ ಮಾಡೋಣ ಅಂತ ಹೇಳಿ ಇವಾಗ ಮುದ್ದೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಮುದ್ದೆ ತಿನ್ನಬೇಕು ಜಾಸ್ತಿನೂ, ಯಾವಾಗಲೂ ಕೂಡ ಅನ್ನ ಅದೆಲ್ಲ ತಿನ್ನೋಕೆ ಇದಾಗೋದಿಲ್ಲ. ಇವಾಗ ಅಷ್ಟು ನಾನು ಕಂಪಲ್ಸರಿ ಸ್ವಲ್ಪ ಅನ್ನ ತುಂಬ ಕಡಿಮೆ ಮಾಡ್ತಾಯಿದ್ದೀನಿ, ಮುದ್ದೆ ಜಾಸ್ತಿ ಸ್ವಲ್ಪ ಊಟ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇನ್ನು ಬದನೆಕಾಯಿ ಕೂಡ ಇದ್ದು, ಬದನೆಕಾಯಿ, ಟೊಮೊಟೊ ಹಣ್ಣು ಮತ್ತು ಹಸಿಮೆಣ್ಸಿನ್ಕಾಯಿ ಖಾಲಿಯಾಗಿದ್ದು, ಅದಕ್ಕೋಸ್ಕರ ಇನ್ನು ಒಣಮೆಣ್ಸಿನ್ಕಾಯಿ ಇದ್ವಲ್ಲ ಅವೆಲ್ಲ ಸ್ವಲ್ಪ ಹುರ್ಕೊಂಡೆ ನೀಟಾಗೆ. ಇನ್ನು ಬದನೆಕಾಯಿ ಟೊಮೊಟೊ ಹಣ್ಣು ಕೂಡ ಸ್ಟವಲ್ಲೇ ಹಾಕ್ಬಿಟ್ಟು ಚೆನ್ನಾಗಿ ಸುಟ್ಕೊಂಡೆ. ಆಮೇಲೆ ಇದು ಒಣಮೆಣ್ಸಿನ್ಕಾಯಿ ಬಂದುಬಿಟ್ಟು ಬಾಣಲಿಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಿಂಗೆ ಫ್ರೈ ಮಾಡಿದೆ. ಇನ್ನು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಉಪ್ಪು ಎಲ್ಲ ಹಾಕ್ಕೊಂಬಿಟ್ಟು ಇವಾಗ ಲೋಟ ತೊಗೊಂಡ್ಬಿಟ್ಟು ಚೆನ್ನಾಗಿ ಕಿವುಚ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ, ನಿಜವಾಗ್ಲೂ ಬಿಸಿ ಮುದ್ದೆಗೆ ಅನ್ನಕ್ಕೂ ಕೂಡ ಚೆನ್ನಾಗಿ ಮ್ಯಾಚ್ ಆಗುತ್ತೆ ತಿನ್ನೋದಕ್ಕೆ. ಇದಂತೂ ನಂಗೆ ತುಂಬ ಇಷ್ಟ, ಅವಾಗ ಮಾಡ್ಕೊಂಡು ತಿಂತಾನೆ ಇರ್ತೀನಿ, ನಾನಂತೂ ಮಿಸ್ ಮಾಡೋದಿಲ್ಲ. ಇನ್ನು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇನ್ನು ಪಾತ್ರೆ ಕೂಡ ಸ್ವಲ್ಪ ಆದವು, ಆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಮನೆಗೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸಂಜೆಗೆ ಪೂಜೆ ಮಾಡೋಣ ಅಂತೇಳಿ ಇವಾಗ ಬೇಗನೆ ಅಡುಗೆ ಮಾಡ್ತಾಯಿದ್ದೀನಿ. ಇನ್ನು ಮಧ್ಯಾಹ್ನ ಟೈಮು ನನ್ನ ಮಗ ಸ್ವಲ್ಪ ಊಟ ಮಾಡಿರಲಿಲ್ಲ, ತಿಂದಿದ್ದ, ಸ್ವಲ್ಪ ತಿಂದಿದ್ದ, ಅವ್ನು ಜಾಸ್ತಿ ತಿಂದಿರಲಿಲ್ಲ. ಅದಕ್ಕೋಸ್ಕರ ಯಾವಾಗ ಕೇಳ್ತಾನೋ ಫಸ್ಟ್ ಮಾಡಿಟ್ಬಿಡೋಣ ಅಡುಗೆ ಅಂತೇಳ್ಬಿಟ್ಟು ಇನ್ನು ಮುದ್ದೆಗೆಲ್ಲ ಮಾಡ್ತಾಯಿದ್ದೀನಿ. ಇನ್ನು ಗೊಜ್ಜೆಲ್ಲ ಕಿವುಚ್ಬಿಟ್ಟು ಇನ್ನು ಸೈಡ್ಗೆ ಎತ್ತಿಟ್ಟು ಇವಾಗ ಮುದ್ದೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಅನ್ನ ಹಾಕಿ ಮುದ್ದೆ ಮಾಡಿದ್ನೆಲ್ಲ ಸ್ವಲ್ಪ ತೆಳುವಾಯಿತು ಮುದ್ದೆ. ಇಷ್ಟು ತೆಳು ನಾನು ಯಾವತ್ತೂ ಮಾಡೋದಿಲ್ಲ, ಇವತ್ತು ಮಿಸ್ಸಾಗಿ ಸ್ವಲ್ಪ ತೆಳುವಾಗ್ಬಿಡ್ತು. ಆದರೂ ಕೂಡ ಸ್ವಲ್ಪ ಕೈಗೆ ಜಾಸ್ತಿ ಅಂಟ್ತಾಯಿತ್ತು. ಚೆನ್ನಾಗಿ ಬೇಯಿಸಿದ್ದೆ ಹಿಟ್ಟು ಮಾತ್ರ. ನಾನು ಯಾವಾಗಲೂ ಅಷ್ಟೇ ಮುದ್ದೆ ಮಾಡಬೇಕಂತೂ ಕಂಪಲ್ಸರಿ ಹಿಟ್ಟನ್ನಂತೂ ಚೆನ್ನಾಗಿ ಬೇಯಿಸ್ತೀನಿ. ಸ್ವಲ್ಪ ತೆಳುವಾಯಿತು, ಇರಲಿ ಬಿಡು ಪರವಾಗಿಲ್ಲ, ಸ್ವಲ್ಪ ಮೆತ್ತಗಿದ್ರೂ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಾನು ಹಾಟ್ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಹಾಟ್ ಬಾಕ್ಸ್ಗೆ ಹಾಕಿಟ್ರೆ ನಾವು ಯಾವಾಗಾದರೂ
ಊಟ ಮಾಡ್ಬೋದು. ಸ್ವಲ್ಪ ಲೇಟಾಗಿ ಊಟ ಮಾಡಿದ್ರು ಕೂಡ ಸ್ವಲ್ಪ ಬಿಸಿ ಥರ ಇರುತ್ತಲ್ಲ, ಆವಾಗ ಏನು ಅನ್ಸಲ್ಲ, ಆರಾಮಾಗಿ ತಿನ್ಬೋದು ಅಂತ ಹೇಳಿ ಗುಂಡನಿಗೋಸ್ಕರ ಸ್ವಲ್ಪ ಬೇಗನೆ ಅಡುಗೆ ಮಾಡಿದ್ದೇನೆ ಇವತ್ತು. ಇಲ್ಲಾಂದರೆ ಸ್ವಲ್ಪ ಲೇಟಾಗೇ ಮಾಡ್ಕೊತಾ ಇದ್ದೆ. ಅವ್ನು ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ಮಾಡಿದ್ದೇನೆ ಅಂತಂದರೆ ಸ್ವಲ್ಪ ಲೇಟಾಗಿ ಮಾಡ್ತೀನಿ. ಇಲ್ಲ ಊಟ ಮಾಡಿಲ್ಲ ಸರಿಯಾಗಿ ಅಂತಂದರೆ ಸ್ವಲ್ಪ ಬೇಗನೆ ಮಾಡಿ ಇಟ್ಬಿಡ್ತೀನಿ. ಅವಾಗ ಯಾವಾಗ ಕೇಳ್ತಾನೆ ಅವಾಗ ಹೊಟ್ಟೆ ತುಂಬ ಊಟ ಮಾಡಿಸ್ಬಿಡ್ತೀನಿ. ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊತ ಇರ್ತಾನೆ. ಈ ಥರ ಇರುತ್ತೆ ನಮ್ಮ ಡೈಲಿ ದಿನ, ಅಂದರೆ ಡೈಲಿ ರೊಟೀನು. ಯಾವಾಗಲೂ ಇದೇ ಥರನೇ ಇರುತ್ತೆ. ಒಂದೊಂದು ಟೈಮ್ ಒಂದೊಂದು ಥರ ಇರುತ್ತೆ. ಒಟ್ಟು ಇವತ್ತಿನ ದಿನ ಅಂತೂ ಇದೇ ಥರನೇ ಹೋಯ್ತು ಅಂತಲೇ ಹೇಳ್ಬೋದು. ದಿನನಿತ್ಯದ ಕೆಲಸಗಳು ಏನೇನು ಇರ್ತದೆ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಆ ವೀಡಿಯೋಸ್ ಯಾವ ಥರ ಬರುತ್ತೆ ಅಂತೇಳ್ಬಿಟ್ಟು ಕೂಡ ಹೇಳಿ ನನಗೆ. ಹಾಯ್ ಫ್ರೆಂಡ್ಸ್, ಈಗ ಟೈಮ್ ಬಂದು 7 ಗಂಟೆ ಆಗಿದೆ. ಇನ್ನು ಅಡುಗೆ ಕೆಲಸ ಎಲ್ಲ ಮುಗೀತು. ಅಡುಗೆ ಮಾಡಿ ಹಂಗೆ ಇಟ್ಟಿದ್ದೀನಿ. ಮತ್ತು ಪಾತ್ರೆ ಕೂಡ ಎಲ್ಲ ತೊಳೆದ್ಬಿಟ್ಟೆ. ಪಾತ್ರೆ ತೊಳೆದು ಮತ್ತು ಗ್ಯಾಸ್ ಕೂಡ ನೀಟಾಗಿ ಒರೆಸ್ಬಿಟ್ಟಿದ್ದೀನಿ. ಒರೆಸಿ ಕಸ ಗುಡಿಸಿ ಎಲ್ಲ ಕೂಡ ಕೆಲಸ ಎಲ್ಲ ಮಾಡಿ ಇನ್ನು ದೀಪ ಕೂಡ ಹಚ್ಚಿದೆ. ಹೋಗ್ತಾ ಇರ್ಬೋದು. ದೀಪ ಕೂಡ ಹಚ್ಚಿದ್ದೀನಿ. ಆಗಲೇ ಪೂಜೆ ಕೂಡ ಆಯಿತು. ಇನ್ನು ಗುಂಡನಿಗೆ ಊಟ ಮಾಡಿಸ್ಬೇಕಷ್ಟೇ. ಊಟ ಮಾಡಿಸಿ ಸ್ವಲ್ಪ ಎಡಿಟಿಂಗ್ ಎಲ್ಲ ಇದೆ, ಅದೆಲ್ಲ ಮುಗಿಸ್ಕೋಬೇಕು. ಇನ್ನೊಂದು ಸ್ವಲ್ಪ ಕೆಲಸ ಇದೆ. ಬಟ್ಟೆ ಕೂಡ ಹಾಗೆ ಇದೆ, ಬಟ್ಟೆನೂ ಮರ್ಚಿಲ್ಲ. ಅವೆಲ್ಲ ಸ್ವಲ್ಪ ಫೋಲ್ಡ್ ಮಾಡಿ ನೀಟಾಗಿ ಜೋಡಿಸ್ಬೇಕು. ಇನ್ನೂ ಸ್ವಲ್ಪ ಕೆಲಸ ಇದೆ, ಮಾಡ್ಕೋಬೇಕು. ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇರಿ.